ವೆಲ್ಕಮ್ ಬ್ಯಾಕ್. ಕೇಂದ್ರ ಬಜೆಟ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮೋದಿ ನೇತೃತ್ವದ 3.0 ಸರ್ಕಾರದ ಮೊದಲ ಬಜೆಟ್ ಜುಲೈ 23ರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಿಸ್ತಾರೆ. ಜುಲೈ 22ರಿಂದ ಆಗಸ್ಟ್ 12ನೇ ತಾರೀಕು ತನಕ ಬಜೆಟ್ ಅಧಿವೇಶನ ನಡೆಯುತ್ತೆ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಪಾಲಿಟಿಕ್ಸ್ ಜೋರಾಗಿದೆ. ತಮಗೆ ಟಿಕೆಟ್ ಸಿಗೋ ವಿಶ್ವಾಸದಲ್ಲಿ ಯೋಗೇಶ್ವರ್ ಇದ್ದಾರೆ. ಇದೇ ಹೊತ್ತಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನ್ಸೂಯ ಸ್ಪರ್ಧೆ ಮಾಡಬಹುದು ಅಂತ ಸುದ್ದಿ ಹಬ್ಬಿತ್ತು. ಆದರೆ ಈ ಊಹಾಪೋಹಕ್ಕೆ ಬೆಂಗಳೂರು ಗ್ರಾಮಾಂತರ ಸಂಸದರು ತೆರೆ ಎಳೆದಿದ್ದಾರೆ. ಇದು ಸುಳ್ಳು ಸುದ್ದಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕರ್ತರ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ತೀವಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಮಧ್ಯೆ ಒಂದೊಮ್ಮೆ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಟು ಅವ್ರು ಗೆದ್ದುಬಿಟ್ರೆ ಒಂದು MLC ಸ್ಥಾನ ಬಿಜೆಪಿ ಕಳ್ಕೋಬೇಕಾಗುತ್ತೆ. ಹೀಗಾಗಿ ಏನು ಮಾಡಬೇಕು ಅಂತ ಬಿಜೆಪಿ ಕೂಡ ಗೊಂದಲದಲ್ಲಿದೆ. ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅನ್ಸೂಯ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಗಾಳಿ ಸುದ್ದಿ ಇದೆ. ನಾನು ಇಲ್ಲಿ ಸ್ಪಷ್ಟೀಕರಣ ಕೊಡ್ತೇನೆ. 100% ಅವರು ಸ್ಪರ್ಧೆ ಮಾಡಲ್ಲ. ಇದೆಲ್ಲ ಗಾಳಿ ಸುದ್ದಿ. ನಮಗೂ ಮುಜುಗರ ಆಯಿತು ಓದಿ. ಯಾಕೆಂದರೆ ಅನ್ಸೂಯ ಮಂಜುನಾಥ್ ಅವರು 100% ಹೇಳ್ತೀನಿ ಅದು ಚುನಾವಣೆಯಲ್ಲಿ ಸ್ಪರ್ಧೆ. ಇನ್ನು KRS ಸನಿಹ ಇರತಕ್ಕಂಥ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಬೇಕು ಅಂತ ಸರ್ಕಾರ ರೆಡಿಯಾಗಿತ್ತಲ್ಲ, ಅದನ್ನು ತಾತ್ಕಾಲಿಕವಾಗಿ ಈಗ ಕೈಬಿಟ್ಟಿದೆ. ಜುಲೈ 15ರ ಕೋರ್ಟ್ ವಿಚಾರಣೆ ಇದ್ದು ಅಲ್ಲಿವರೆಗೂ ಟ್ರಯಲ್ ಬ್ಲಾಸ್ಟ್ ಮಾಡದೇ ಇರೋದಕ್ಕೆ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ನಡೆದ ರೈತರ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ರೈತರ ಸಲಹೆಯಂತೆ ಟ್ರಯಲ್ ಬ್ಲಾಸ್ಟ್ಗೆ ಅನುಮತಿಸಿದ್ದ ಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಹೋಗೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ರೈತರು ನಡೆಸ್ತಾ ಇರುವ ಹೋರಾಟಕ್ಕೆ ನಿನ್ನೆಯಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಬೆಂಬಲ ನೀಡಿದ್ರು. ಇನ್ನು ಕುಮಾರಸ್ವಾಮಿ ಜನತಾ ದರ್ಶನ ಬೆನ್ನಲ್ಲೇ ಸಚಿವ ಚಲುವರಾಯಸ್ವಾಮಿ ಕೆರಗೋಡ್ನಲ್ಲಿ ಜನತಾ ದರ್ಶನವನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿ ಒಬ್ಬರೇ ದೊಡ್ಡವರು ಬಿಡಿ ಅಂತ ಲೇವಡಿ ಮಾಡಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟು ನಾನೇನು ಅವ್ರ ಅಪ್ಪಣೆ ಪಡೆದು ಮಂಡ್ಯಕ್ಕೆ ಹೋಗಬೇಕಾ, ನಾನು ಡೆಲ್ಲಿಲೇ ಕೂರಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಬ್ಬರೇ ದೊಡ್ಡತನ, ಇನ್ನು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರೋರೆಲ್ಲ ಸಣ್ಣವರೇ. ಯಾರಿಗೂ ರಿಸ್ಟ್ರಿಕ್ಟ್ ಇಲ್ಲದೆ ಇರೋದು ಇವರೊಬ್ಬರಿಗೆ ಏನು ಕೊಡ್ಲಿಕ್ಕೆ ಹೋಗಿಲ್ಲ. ಸರ್ಕಾರ ಅಂದ್ರೇನು, ಡೆಮಾಕ್ರಸಿನಲ್ಲಿ ಯಾವ ರೀತಿ ಸರ್ಕಾರ ಯಾರ್ಯಾರಿಗೆ ಏನೇನು ವ್ಯಾಪ್ತಿ ಇದೆ ಅನ್ನೋದೇನಿದೆ ಅದೆಲ್ಲವೂ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಲೇ ನಾನು ಹೋಗಿದ್ದಲ್ಲಿ. ನಾನು ಅವ್ರ ಅಪ್ಪಣೆ ತಗೊಂಡು ಹೋಗ್ಬೇಕಾ ಮಂಡ್ಯಕ್ಕೆ ಹೋಗೋಕ್ಕೆ? ಇಲ್ಲಿ ಲೂಟಿ ಹೊಡ್ಕೊಂಡು ಕೂತ್ಕೊಳ್ಳಿ, ನಾನು ದೆಹಲಿಲಿ ಅಲ್ಲಿ ಆರಾಮಾಗಿರ್ತೀನಿ. ದೆಹಲಿಲಿ ಕೂತ್ಕೊಂಡ್ರಾಗುತ್ತಾ? ಇವ್ರ ಅಪ್ಪಣೆ ತಗೊಂಡು ಬರಬೇಕಾ ನಾನು ಮಂಡ್ಯಗೆ? ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ನಟ ದರ್ಶನ್ಗೆ ಅಲ್ಲಿನ ಊಟ ಯಾಕೋ ಒಗ್ಗಿಲ್ಲ ಅಂತ ಅನ್ನಿಸ್ತಾ ಇದೆ. ಕಳೆದ 15 ದಿವಸದಲ್ಲಿ 10 kg ಕಡಿಮೆ ಆಗಿದ್ದಾರಂತೆ. ಯಾರ ಜೊತೆನೂ ಜಾಸ್ತಿ ಮಾತನಾಡ್ತಾ ಇಲ್ಲ ದರ್ಶನ್. ಕನ್ನಡ ಕಾದಂಬರಿಗಳನ್ನು ಓದ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇನ್ನು ತನಿಖೆ ತೀವ್ರಗೊಳಿಸಿರೋ ಪೊಲೀಸರು ಇಲ್ಲಿ ತನಕ 180ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಕಾರ್ ಚಾಲಕ ಕಾರ್ತಿಕ್ನನ್ನು ಪೊಲೀಸರು 6 ಗಂಟೆ ವಿಚಾರಣೆ ಮಾಡಿದ್ದಾರೆ. ಸೋಮವಾರ ಮತ್ತೆ ಬರೋದಕ್ಕೆ ತಿಳಿಸಿದ್ದಾರೆ. ಇನ್ನು ಪೊಲೀಸರ ನೋಟಿಸ್ಗೆ ಸ್ಪಂದಿಸಿರುವ ಪವಿತ್ರ ಗೌಡಿ ಗೆಳತಿ ಸಮತ ಸೋಮವಾರ ವಿಚಾರಣೆಗೆ ಬರ್ತಾರಂತೆ. ಈ ಮಧ್ಯೆ ಪ್ರಕರಣದ 17ನೇ ಆರೋಪಿ ನಿಖಿಲ್ ನಾಯಕ್ ಜಾಮೀನು ಅರ್ಜಿ ಸೋಮವಾರ ವಿಚಾರಣೆಗೆ ಬರುತ್ತೆ. ಬಂದಿದ್ದೆ, ವಿಚಾರಣೆ ಮಾಡಿದ್ದಾರೆ, ಮತ್ತೆ ಕರೆದಿದ್ದಾರೆ. ಸೋಮವಾರ ಬರ್ತೀನಿ. ಅದೇ ಅವ್ರ ಜೊತೆ ಇದ್ರಿ ಅನ್ನೋದು ಕಾರಣಕ್ಕೆ ನೋಟಿಸ್. ಪ್ರದೋಷ್ ಜೊತೆ ಇದ್ರಿ ಅಂತ ಫ್ರೆಂಡು ಗಿರಿನಗರದಲ್ಲೇ ಮನೆ. ಇನ್ನು ಮಳೆ ಸುದ್ದಿ ನೋಡೋಣ. ರಾಜ್ಯದ ಕರಾವಳಿಯಲ್ಲಂತೂ ವಿಪರೀತ ಮಳೆ ಅಬ್ಬರಿಸ್ತಾ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಾರವಾರದ ಅರಗಾದಲ್ಲಿ ಹೈವೇ ಪಕ್ಕ ಮನೆಗಳಿಗೆ ನೀರು ನುಗ್ಗಿದೆ. ಕಾರವಾರದ ಕಡವಾಡ ಬಳಿ ಸೇತುವೆಯ 2 ಭಾಗದ ಮೇಲೆ ಮಣ್ಣು ಕುಸಿದು ಸಂಚಾರ ಕಡ್ಡಿಯಾಗಿದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರ್ತಾ ಇದೆ. ಬಂಟ್ವಾಳದ ಅಜಿಲಮೊಗರು ಗ್ರಾಮದಲ್ಲಿ ಗಾಳಿ ಮಳೆಗೆ ಹಲವು ಮನೆಗಳ ಶೀಟ್ಗಳು ಹಾರೋಗಿದೆ. ನಿರಂತರ ಮಳೆ, ಭೂಕುಸಿತದ ಕಾರಣ ಜಿಲ್ಲಾ ವ್ಯಾಪ್ತಿಯಲ್ಲಿ ಚಾರಣಗಳಿಗೆ ಬ್ರೇಕ್ ಹಾಕಿದ್ದಾರೆ. ಟ್ರೆಕ್ಕಿಂಗು, ಸಾಹಸ ಯಾತ್ರೆಗಳನ್ನು ನಿಷೇಧ ಮಾಡಿದ್ದಾರೆ. ಉಡುಪಿಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಹಗಲಿನಲ್ಲೇ ಮಬ್ಬುಗತ್ತಲಿನ ವಾತಾವರಣ ಏರ್ಪಟ್ಟು ವಾಹನ ಸವಾರರು ಪರದಾಡಿದ್ದಾರೆ. ಇದು ಸಾಯಂಕಾಲನ, ರಾತ್ರಿನ, ಬೆಳಗ್ಗೆನ ಅಂತಲೇ ಗೊತ್ತಾಗ್ತಿಲ್ಲ ಅವರಿಗೆ. ಮಹಾರಾಷ್ಟ್ರದಲ್ಲಿ ಮಳೆ ಕಾರಣ ಬೆಳಗಾವಿ ಭಾಗದಲ್ಲಿ ಕೃಷ್ಣ, ವೇದಗಂಗಾ, ದೂದ್ಗಂಗಾ, ಮಾರ್ಕಂಡೇಯ ನದಿಗಳು ಕೂಡ ಮೈ ತುಂಬಿವೆ. ಚಿಕ್ಕೋಡಿಯ 4 ಸೇತುವೆಗಳು ಮುಳುಗಡೆಯಾಗಿದೆ. ಹರಿಹರದ ಬಳಿ ತುಂಗಭದ್ರಾ ನದಿಯಲ್ಲಿ ನೀರು ನಾಯಿಗಳು ಪತ್ತೆಯಾಗಿದೆ. ಅಪರೂಪ ಇದು ಕಾಣಿಸ್ಕೊಳ್ಳೋದು ನೀರು ನಾಯಿಗಳು. ಉಕ್ಕಡಗಾತ್ರಿ ದೇವಸ್ಥಾನದ ಮುಂಭಾಗಕ್ಕೆ ನೀರು ಬಂದಿದ್ದು ಸ್ನಾನ ಘಟ್ಟಗಳೆಲ್ಲ ಮುಳುಗಡೆಯಾಗಿವೆ. ಮಳೆಗೆ ಕೊಟ್ಟೂರು ತಾಲೂಕು ಆಸ್ಪತ್ರೆ ಸೋರ್ತಾ ಇದ್ದು ರೋಗಿಗಳು ಹೈರಾಣಾಗಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿದ್ದರು. ಈ ಬೆನ್ನಲ್ಲೇ ಈಗ ಮಹದಾಯಿ ಯೋಜನೆಗೆ ಗೋವಾ ಸರ್ಕಾರ ಮತ್ತೆ ಖ್ಯಾತೆ ತೆಗೆದಿದೆ. ಗೋವಾ ಸರ್ಕಾರದ ಒತ್ತಡಕ್ಕೆ ಮಣಿದ ಕೇಂದ್ರ ಸರ್ಕಾರ ಮಹದಾಯಿ ಪ್ರವಾಹ ಅಂದರೆ ಪ್ರೋಗ್ರೆಸಿವ್ ರಿವರ್ ಅಥಾರಿಟಿ ಫಾರ್ ವಾಟರ್ ಆ್ಯಂಡ್ ಹಾರ್ಮೋನಿ ಅಂತಂದ್ಬಿಟ್ಟು ಈ ತಂಡವನ್ನು ರಚನೆ ಮಾಡಿದೆ ಅಂತ ಆರೋಪ ಕೇಳಿಬಂದಿದೆ. ನಮ್ಮ ಸರ್ಕಾರದ ಒತ್ತಡಕ್ಕೆ ಮಣಿದು ರಚಿಸಲಾಗಿರುವ ಪ್ರವಾಹ ತಂಡ ನಾಳೆ ಕಣಕುಂಬಿ ಸೇರಿ ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಭೇಟಿ ಕೊಡುತ್ತೆ ಅಂತ CM ಪ್ರಮೋದ್ ಸಾವಂತ್ ಟ್ವೀಟ್ ಮಾಡಿದ್ದಾರೆ. ಆದರೆ ಗೋವಾ ಸರ್ಕಾರದ ಆಗ್ರಹದ ಮೇರೆಗೆ ಕೇಂದ್ರದ ಪ್ರವಾಹ ತಂಡ ರಚನೆ ಆಗಿಲ್ಲ.
ಹಾಗಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಇದು ಎಲ್ಲ ಜಲ ವಿವಾದಗಳಿಗೆ ಸಂಬಂಧಪಟ್ಟಂತಹ ಒಂದು ತಂಡ ಅಷ್ಟೇ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ನಿರ್ವಹಿಸಲಿಕ್ಕೆ ಒಂದು ಬಾಡಿ ರಚನೆ ಮಾಡಿದೆ ಎಲ್ಲ ಇದರಲ್ಲಿ, ಕೇವಲ ಮಹದಾಯಿಯಲ್ಲಿ ಅಷ್ಟೇ ಅಲ್ಲ, ಇದು ಯಾವ್ಯಾವುದು ದೇಶದಲ್ಲಿ ಟ್ರೈಬ್ಯುನಲ್ ಮೂಲಕ ಆಗಿರುವಂಥ ಅಡ್ಜುಡಿಕೇಶನ್ ಏನಿದೆ ಅದರಲ್ಲಿ ಪ್ರವಾಹ ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಗೋವಾ CM ತಗೊಂಡು ಹೊರಟಿದ್ದಾರೆ ಅನ್ನೋದು ಗೋವಾ CM ಹೇಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಸೊ. ಈ ವಿಸಿಟ್ನಿಂದ ಏನೋ ದೊಡ್ಡ ಅನಾಹುತ ಆಗಿಬಿಡುತ್ತೆ ಅನ್ನೋಂಥದ್ದು ಯಾವುದೂ ಇಲ್ಲ. ಇವರು ಬಂದು ಒಂದು ವಿಸಿಟ್ ಮಾಡ್ಕೊಂಡು ಏನೇನು ಕೆಲಸ ಆಗ್ತಾಯಿದೆ, ನೀರು ಹೆಂಗೆ ಹರಿತಾ ಇದೆ ಇತ್ಯಾದಿ ನೋಡ್ಕೊಂಡು ಹೋಗ್ತಾರೆ. ಇನ್ನು ನೀಟ್ ಹಗರಣ ದೊಡ್ಡ ಸದ್ದು ಮಾಡ್ತಾ ಇರೋ ಹೊತ್ತಲ್ಲೇ ಮಹತ್ವದ ಬೆಳವಣಿಗೆ ಒಂದು ನಡೆದಿದೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಂದ ಶುರುವಾಗಬೇಕಾಗಿದ್ದ ನೀಟ್ UG ಕೌನ್ಸಿಲಿಂಗನ್ನು NTA ದಿಢೀರ್ ಅಂತ ಕೊನೆಯ ಕ್ಷಣದಲ್ಲಿ ಮುಂದೂಡಿದೆ. ಹೊಸ ದಿನಾಂಕವನ್ನು ಶೀಘ್ರದಲ್ಲೇ ಹೇಳ್ತಾರಂತೆ. ಇದರಿಂದ ಕೌನ್ಸಿಲಿಂಗ್ಗೆ ಸಿದ್ಧತೆ ನಡೆಸಿದ್ದವರಿಗೆ ನಿರಾಸೆ ಆಗಿದೆ. ಅಂದಹಾಗೆ ನೀಟ್ ಕೌನ್ಸಿಲಿಂಗ್ ಮುಂದೂಡಿಕೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿತ್ತು. ಆದರೂ NTA ಈ ಮಹತ್ವದ ನಿರ್ಧಾರವನ್ನು ತಗೊಂಡಿದೆ. ನೀಟ್ ಅಕ್ರಮಗಳಿಗೆ ಸಂಬಂಧಪಟ್ಟ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಾಡಿದ್ದು ನಡೆಸುತ್ತೆ. ವೆಲ್ಕಮ್ ಬ್ಯಾಕ್. ಹುಟ್ಟಿನಿಂದಲೇ ಅಂಗವೈಕಲ್ಯದಿಂದ ಬಳಲ್ತಾ ಇರುವಂತಹ ಬಾದಾಮಿ ತಾಲೂಕಿನ ಗೋನಾಳದ ಶರಣಯ್ಯ ಸ್ವಾವಲಂಬಿ ಕನಸಿಗೆ ಪಬ್ಲಿಕ್ TV ಬೆಳಕಾಗಿದೆ. B.Ed ಮುಗಿಸಿರುವ ಶರಣಯ್ಯ ಗ್ರಾಮದಲ್ಲೇ ಈ ಸೇವಾ ಕೇಂದ್ರ ತೆರೆಯುವ ಕನಸನ್ನು ಕಂಡಿದ್ದರು. ಆದರೆ ಬಡತನ ಅಡ್ಡಿಯಾಗಿತ್ತು. ಇದೀಗ ಶರಣಯ್ಯನ ಈ ಕನಸು ನನಸಾಗೋದಕ್ಕೆ ಪಬ್ಲಿಕ್ TVಯ ಬೆಳಕು ಕಾರ್ಯಕ್ರಮ ನೆರವಾಗಿದೆ. ಶರಣಯ್ಯ ಕುರಿತ ವರದಿ ಜೂನ್ 23ರಂದು ಬೆಳಕು ಕಾರ್ಯಕ್ರಮದಲ್ಲಿ ಬಿತ್ತರಾಗಿತ್ತು. ಇದೀಗ ದಾನಿಗಳ ನೆರವಿನಿಂದ ಕಂಪ್ಯೂಟರ್ ಪ್ರಿಂಟರನ್ನು ಪಬ್ಲಿಕ್ TV ಒದಗಿಸಿದೆ. ಇದಕ್ಕೆ ಶರಣಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಕೊಡಗಿನ KDP ಸಭೆಯಲ್ಲಿ ಪಬ್ಲಿಕ್ TV ಬೆಳಕು ಕಾರ್ಯಕ್ರಮದ ವರದಿ ಪ್ರತಿಧ್ವನಿಸಿದೆ. ಆನೆಹಳ್ಳ ಸೇತುವೆ ಹಾನಿಗೆ ಸಂಬಂಧಪಟ್ಟಂತೆ ನಿನ್ನೆ ಬೆಳಕು ಕಾರ್ಯಕ್ರಮದಲ್ಲಿ ವಿಶೇಷ ವರದಿಯನ್ನು ನೀಡಲಾಗಿತ್ತು. ಈ ಬಗ್ಗೆ ಶಾಸಕ ಪೊನ್ನಣ್ಣ ಪ್ರಸ್ತಾಪ ಮಾಡಿ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದಾರೆ. ಕರೆದಿದ್ದಾರೆ. ಕರೆದಾಗ ಅಲ್ಲಿ ಹೋಗಿ ಕಾರ್ಯಕ್ರಮದಾಗ ಅಟೆಂಡ್ ಆಗಿರಿ. ನಮ್ಗೆ ಹೇಳಿದ್ರಿ ನಿನಗೊಂದು ಕಂಪ್ಯೂಟರ್ ಒಂದು ಪ್ರಿಂಟರ್ ಎರಡೂ ಕೊಡ್ತೀನಿ, ಒಳ್ಳೆ ನೀನು ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದಾರೆ ಅವ್ರು. ಸರ್ ಜೀವನಕ್ಕೆ ದಾರಿ ಮಾಡಿಕೊಟ್ರಿ ಅವ್ರು. ನನ್ನ ಕಂಪ್ಯೂಟರ್ ಒಂದೆಲ್ಲ ಕೊಟ್ಟರೆ ಆ ದಾರಿ ಇದ್ದಕ್ಕೂ ನಾವು ಹೋಗ್ತೀನಿ. ನಾವು ಹೋಗ್ಬೇಕಾದ್ರೆ ನಾ ಸಾಯೋವರೆಗೂ ಮರೆಯೋದಿಲ್ಲ. ರಂಗನಾಥ್ ಸರ್ನ ಮತ್ತು ಪಬ್ಲಿಕ್ TV ಅವರನ್ನ ನನ್ನ ಕೋಟಿ ವಂದನೆಗಳು. ಇನ್ನು ಹಾಲು ಉತ್ಪಾದಕರಿಗೆ ₹2 ಶಾಕ್ ಕೊಟ್ಟಿದ್ದಂತಹ ಕೋಚಿಮುಲ್ ನಡೆಗೆ ಕಾಂಗ್ರೆಸ್ನ ಶಾಸಕ ಕೊತ್ತೂರು ಮಂಜುನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೋಚಿಮುಲ್ ನಿರ್ಧಾರ ಸರಿಯಿಲ್ಲ, ಸೋಮವಾರ ಈ ಬಗ್ಗೆ ಸಭೆ ನಡೆಯಲಿದ್ದು ಅಲ್ಲಿ ಚರ್ಚಿಸಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮದ ದುಡ್ಡು ತಿಂದವರು ಹಾರ್ಟ್ ಅಟ್ಯಾಕ್ನಿಂದ ಸಾಯಲಿ ಅಂತ ಕೊತ್ತೂರು ಮಂಜುನಾಥ್ ಹಿಡಿ ಶಾಪ ಹಾಕಿದ್ದಾರೆ. ಈ ಮಧ್ಯೆ ಕೋಚಿಮುಲ್ ನಡೆಗೆ ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಜುಲೈ 10ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ₹2 ಕಮ್ಮಿ ಮಾಡಿರೋದು ನಮಗೂ ಗೊತ್ತಿರಲಿಲ್ಲ. ಕಮ್ಮಿ ಮಾಡಿದರೆ ಅದರ ಬಗ್ಗೆ ಸೋಮವಾರ ಮಾತಾಡೋದಕ್ಕಿದ್ದೀವಿ. ಖಂಡಿತವಾಗ್ಲೂ ಅದನ್ನು ಮಾತಾಡಿ ಅದನ್ನು ಸರಿಪಡಿಸ್ತೀವಿ. ಈ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಕುಷ್ಠರೋಗ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ₹2 ಏನು ಕಡಿಮೆ ಮಾಡಿದ್ದೀರಾ, ತಕ್ಷಣ ಈ ಆದೇಶವನ್ನ ರದ್ದು ಮಾಡಬೇಕು. ಇಲ್ಲ ಅಂದ್ರೆ ನಾವು ರಸ್ತೆಗೆ ಇಳಿಬೇಕಾಗ್ತದೆ ರೈತರ. ಓಕೆ, ಇನ್ನು ಈ ಸ್ಪೈಸ್ ಜೆಟ್ ಅಂತ ಏರ್ಲೈನ್ಸ್ ಇದೆಯಲ್ಲ, ಇದು ಅವಾಂತರಗಳು ಒಂದೊಂದಲ್ಲ, ಅದು ಮತ್ತೆ ಮುಂದುವರಿತಾ ಇದೆ. ನಿನ್ನೆ ಸಂಜೆ 7 ಗಂಟೆಗೆ ದೆಹಲಿಯಿಂದ ಬೆಂಗಳೂರಿಗೆ ಟೇಕ್ ಆಫ್ ಆಗಬೇಕಿದ್ದ ವಿಮಾನ ಇವತ್ತು ಬೆಳಗ್ಗೆ 6:30ಕ್ಕೆ ಟೇಕ್ ಆಫ್ ಆಗಿದೆ. ಇದರಿಂದ ಸುಮಾರು 12 ಗಂಟೆ 60 ಪ್ರಯಾಣಿಕರು ವಿಮಾನದೊಳಗೆ ಕೂರಬೇಕಾಯಿತು. ಯಾವುದೇ ಕಾರಣವನ್ನು ನೀಡದ, ಊಟ ತಿಂಡಿ ಕೊಡದ, ಬೋರ್ಡಿಂಗ್ ವ್ಯವಸ್ಥೆ ಮಾಡದ ಸ್ಪೈಸ್ ಜೆಟ್ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸಿಬ್ಬಂದಿಯನ್ನು ಪ್ರಯಾಣಿಕರು ತರಾಟೆಗೆ ತಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಕೂಡ ವೈರಲ್ ಆಗಿದೆ. ಪೈಲಟ್ ಕೈಕೊಟ್ಟ ಕಾರಣ ವಿಮಾನ ಟೇಕ್ ಆಫ್ ವಿಳಂಬವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ತನಕ ಸ್ಪೈಸ್ ಜೆಟ್ ಯಾವುದೇ ಪ್ರಕಟಣೆಯನ್ನು ಹೊರಡಿಸಿದೆ, ಕನಿಷ್ಠ ಕ್ಷಮೆಯನ್ನು ಕೂಡ ಕೇಳಿಲ್ಲ ಅವರು. ಇನ್ನು ಹತ್ರಾಸ್ ಕಾಲ್ತೊಳಿತ ದುರಂತ ಸಂಬಂಧ ಸ್ವಯಂ ಘೋಷಿತ ದೇವಮಾನವ ನಾರಾಯಣ್ ಸಾಕರ್ ವಿರುದ್ಧ ಮೊದಲ ಕೇಸ್ ದಾಖಲಾಗಿದೆ. ಪಾಟ್ನಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಭೋಲೆ ಬಾಬಾ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಾಬಾ ಬಲಗೈವಂಟ ಹಾಗೂ ಕಾರ್ಯಕ್ರಮದ ಆಯೋಜಕ ದೇವಪ್ರಕಾಶ್ಗೆ 14 ದಿನ ನ್ಯಾಯಾಂಗ ಬಂಧನ. ಇನ್ನು ದುರಂತದ ನಂತರ ಇದೇ ಮೊದಲ ಬಾರಿಗೆ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡ ಭೋಲೆ ಬಾಬಾ ಜುಲೈ 2ರ ಘಟನೆಯಿಂದ ನೋವಾಗಿದೆ, ಕಾಲ್ತುಳಿತಕ್ಕೆ ಕಾರಣರಾದವರಿಗೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದೆ. ಇರಾನ್ ದೇಶದ ಅಧ್ಯಕ್ಷರಾಗಿ ಹೃದ್ರೋಗ ತಜ್ಞರೊಬ್ಬರು ಆಯ್ಕೆಯಾಗಿದ್ದಾರೆ. ಇಬ್ರಾಹಿಂ ರೈಸಿ ಅವರ ಅಕಾಲಿಕ ಮರಣದಿಂದ ಅಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸುಧಾರಣಾವಾದಿ ನಾಯಕ ಮಸೌದ್ ಪೆಜೆಶ್ಕಿಯನ್ ಆಯ್ಕೆಯಾಗಿದ್ದಾರೆ. ಸಂಪ್ರದಾಯವಾದಿ ಸೈಯದ್ ಜಲೀಲಿಯನ್ನು 30 ಲಕ್ಷ ಮತಗಳ ಅಂತರದಿಂದ ಸೋಲಿಸಿ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಟೆಹರಾನ್ನಲ್ಲಿ ಸಂಭ್ರಮಾಚರಣೆಗಳು ಮುಗಿಲು ಮುಟ್ಟಿದೆ. ಯುವಕರಂತೂ ಕುಣಿದು ಕೊಪ್ಪಳಿಸಿದ್ದಾರೆ. ಮಾರಲ್ ಪೊಲೀಸಿಂಗನ್ನು ಡಾಕ್ಟರ್ ಮಸೌದ್ ತೀವ್ರವಾಗಿ ವಿರೋಧಿಸ್ತಾ ಇದ್ರು. ನಿರ್ಬಂಧಗಳ ಕಾರಣ ಏಕಾಂಗಿಯಾದ ಇರಾನ್ ದೇಶವನ್ನು ಮತ್ತೆ ಜಗತ್ತಿನ ಜೊತೆ ಬೆಸೆಯೋದಾಗಿ ಡಾಕ್ಟರ್ ಭರವಸೆಯನ್ನು ಕೊಟ್ಟಿದ್ದಾರೆ.
ಮೊನ್ನೆ ಅಷ್ಟೇ T20 ಗೆದ್ದು ಚಾಂಪಿಯನ್ ಆಗಿದೆ ಟೀಮ್ ಇಂಡಿಯಾ. ಮೊನ್ನೆ ಬಾಂಬೆನಲ್ಲಿ ಅದ್ದೂರಿ ಸ್ವಾಗತ ಕೊಟ್ಟಿದ್ದಾರೆ. ಆದರೆ ಈ ಟೀಮ್ ಇಂಡಿಯಾಗೆ ಜಿಂಬಾಬ್ವೆ ಶಾಕ್ ಕೊಟ್ಟಿದೆ. ಹರಾರಿಯಲ್ಲಿ ನಡೆದ ಮೊದಲ T20 ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಪಡೆ ಮುಗ್ಗರಿಸಿದೆ. 13 ರನ್ಗಳಿಂದ ಸೋಲನುಭವಿಸಿದೆ. ಮೊದಲು ಬ್ಯಾಟ್ ಮಾಡಿದ ಜಿಂಬಾಬ್ವೆ 20 ಓವರ್ಲಿ 9 ವಿಕೆಟ್ ನಷ್ಟಕ್ಕೆ 115 ರನ್ ಗಳಿಸಿತು. ಈ ಮೊತ್ತ ಬೆನ್ನತ್ತಿದ ಟೀಮ್ ಇಂಡಿಯಾ 19.5 ಓವರ್ಲಿ 102 ರನ್ಗೆ ಆಲ್ಔಟ್ ಆಯಿತು. ಶುಭ್ಮನ್ ಗಿಲ್ 31, ವಾಷಿಂಗ್ಟನ್ ಸುಂದರ್ 27 ರನ್ನು ಅಷ್ಟೇ ಅವರು ಹೊಡೋಕ್ಕಾಗಿದ್ದು. ಇನ್ಯಾರೂ ಡಬಲ್ ಡಿಜಿಟ್ ಬಂದಿಲ್ಲ. ಆದರೆ ಒಂದೇನೆಂದರೆ, ಮೊನ್ನೆ ವರ್ಲ್ಡ್ ಚಾಂಪಿಯನ್ ಆಯ್ತಲ್ಲ ಟೀಮ್ ಇಂಡಿಯಾ, ಆ ತಂಡದ ಯಾವ ಆಟಗಾರರೂ ಕೂಡ ಇಲ್ಲಿ ಇರಲಿಲ್ಲ ಅಷ್ಟೇ. ಇನ್ನು ದಕ್ಷಿಣ ಕೊರಿಯಾದ ಗುಮಿ ಪಟ್ಟಣದ ನಗರಸಭೆ ಕೆಲಸಗಳಿಗೆ ನೆರವಾಗ್ತಾ ಇದ್ದಂತಹ ರೋಬೋ ಒಂದು ಮಹಡಿಯಿಂದ ತನ್ನಿಂತಾನೇ ಬಿದ್ದು ನಿಷ್ಕ್ರಿಯ ಆಗಿಬಿಟ್ಟಿದೆ. ಅಂದರೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದೆ. ಈ ರೋಬೋ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಿಡುವಿಲ್ಲದೆ ಕೆಲಸ ಮಾಡ್ತಿತ್ತು. ಅತಿಯಾದ ಕಾರ್ಯದೊತ್ತಡದಿಂದ ಅದು ಬಳಲಿರಬಹುದು. ಅತಿಯಾದ ಒತ್ತಡದಿಂದ ರೋಬೋ ಆತ್ಮಹತ್ಯೆ ಮಾಡಿಕೊಂಡಿರಬಹುದೇ. ರೋಬೋ ವರ್ತನೆ ಬಗ್ಗೆ ತನಿಖೆ ನಡೆಸಿ ಅಂತ ಕೂಗೆದ್ದಿದೆ. ಈ ಬೆನ್ನಲ್ಲೇ ದಕ್ಷಿಣ ಕೊರಿಯಾ ಸರ್ಕಾರ ತನಿಖೆಗೆ ಆದೇಶ ಕೊಟ್ಟಿದೆ. ಪ್ರೋಗ್ರಾಮಿಂಗನ್ನು ಈ ಥರ ಮಾಡಿದ್ರೆ ಅದನ್ನು ಸ್ವಲ್ಪ ನೋಡಬೇಕಲ್ಲ, ರೋಬೋಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾವ, ಅಷ್ಟು ಮನಸ್ಸಿದೆಯಾ ಅದಕ್ಕೆ ಅಂತ. ತನಿಖೆ ಆಗಲಿ ಗೊತ್ತಾಗುತ್ತೆ.